ಭಾರತ್ ಮಾತಾ ಕಿ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಭಾರತ್ ಮಾತಾ ಕಿ. ವೇದಿಕೆ ಮೇಲಿರುವಂತಹ ಸಮಸ್ತ ಪೂಜ್ಯ ಮಠಾಧೀಶರ ಮತ್ತು ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, Honorable Home Minister Shri Amit Shah ji and I beloved people of Karnataka, this day is not a celebration of an individual. It is a celebration of 5 decades of our shared journey of struggles faced together, victorious earned together, and enduring both with the people of Karnataka. From the streets of Shikaripura to the steps of Vidhana Saudha, my journey has been shaped by the tireless efforts of our Karyakartas and the blessings of our farmers. I stand here today with a heart full of gratitude. ಇದು ನನ್ನ ಜೀವನದ ಪರ್ವ ದಿನ, ನಿಮ್ಮ ಅಭಿಮಾನದಲ್ಲಿ ನನ್ನನ್ನು ತೇಲಿಸಿದ ದಿನ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ನನ್ನ ಪ್ರೀತಿಯ ಕೃತಜ್ಞತೆಯ ನಮಸ್ಕಾರ. ಇದು ನನ್ನ ಕೃತಜ್ಞತೆ ಹೇಳುವ ಕಾಲ. ಬಂಧುಗಳೇ, ಇಂದು ನಾನು ರಾಜಕಾರಣಿಯಾಗಿ ನಿಂತಿಲ್ಲ. ಇಂದು ನಾನು ನಿಮ್ಮೆಲ್ಲರ ಬಂಧುವಾಗಿ, ನಿಮ್ಮೆಲ್ಲರ ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಮದಕರ ನಾಯಕ ಆಳಿದ ನಾಡು, ವೀರವನಿತೆ ಓನಕ್ಕ ಓಬವ್ವ ಜನ್ಮ ತಾಳಿದ ಭೂಮಿ, ಶರಣಶ್ರೇಷ್ಠರು ನಡೆದಾಡಿದ ತಪೋವನ, ಐತಿಹಾಸಿಕ ಚಿತ್ರದುರ್ಗ ಇಂದು ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದಿರುವ ನಿಮ್ಮ ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಇಂದು ಮಾತು ಹೊರಬರುತ್ತಾ ಇಲ್ಲ. 50 ವರ್ಷಗಳು ನಿಮ್ಮೊಂದಿಗೆ ಕಳೆದ ಸಂದರ್ಭವನ್ನು ಈ ರೀತಿ ಅಭಿಮಾನದ ಹೊಳೆಯಲ್ಲಿ ನನ್ನನ್ನು ತೋರಿಸಿ ಸಡಗರ ಪಡುತ್ತಿರುವುದಕ್ಕೆ ನಾನು ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿದ್ದೇನೆ. ಎಷ್ಟೇ ಕಾರ್ಯದ ಒತ್ತಡವಿದ್ದರೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ದೇಶ ಕಂಡ ದಿಟ್ಟತೆಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಇಲ್ಲಿ ಬಂದು ಕುಳಿತಿರುವ ನಮ್ಮೊಂದಿಗಿರುವ ಈ ಕ್ಷಣ, ದುರ್ಗದ ನೆಲದಲ್ಲಿ ಅವರೊಬ್ಬ ವೀರ ಮದಕರಿ ನಾಯಕನಂತೆ ಕಂಗೊಳಿಸುತ್ತಿದ್ದಾರೆ. ಏಕೆಂದರೆ ದೇಶ ಕಂಡಂತಹ ಶ್ರೇಷ್ಠ ಪ್ರಧಾನಿ ಸ್ವಾತಂತ್ರ್ಯಾನಂತರ ಭಾರತವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಲು, ವಿಶ್ವದ ಮುಂಚೆಲೆಗೆ ಭಾರತವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸಲು ಸಂಕಲ್ಪ ತೊಟ್ಟು ದುಡಿಯುತ್ತಿರುವ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಗಲು ಕೊಟ್ಟು ರಾಷ್ಟ್ರವನ್ನು ಉಳಿಸುವುದಕ್ಕೆ ಅಮಿತ್ ಶಾ ಜಿ ಅವರ ಅನರ್ಷೆ ದುಡಿತಾ ಇದ್ದಾರೆ. ಇಂದು ಪಶ್ಚಿಮ ಬಂಗಾಳದಂತಹ ಬೃಹತ್ ರಾಜ್ಯ ನುಸುಳುಕೋರರ ಹಾವಳಿಯಿಂದ ಭಾರತಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಕಳೆದ 3-4 ದಶಕಗಳಿಂದ ಅಲ್ಲಿ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆ ನಡೆದಿರಲಿಲ್ಲ. ಅಂತಹ ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂತಹ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಕೇವಲ ಪ್ರಜಾಪ್ರಭುತ್ವ ಜಯವೇ ಅಲ್ಲ, ಭಾರತದ ವಿಜಯ ಎಂದು ಜಗತ್ತಿಗೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರ ಜೋಡಿ ಶಕ್ತಿ ಶತಕೋಟಿ ಭಾರತೀಯರಲ್ಲಿ ರೋಮಾಂಚನ ತರಿಸಿದೆ. ಇಲ್ಲಿ ಕುಳಿತಿರುವ ಈ ಜನಸಾಗರದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಅಮಿತ್ ಶಾ ಜಿ ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಾನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂದು ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಅಮಿತ್ ಶಾ ಅವರು ಕೇವಲ ನನ್ನ ಅಭಿನಂದನೆಗಷ್ಟೇ ಬಂದಿಲ್ಲ. ಈ ದೇಶ ಸುಭದ್ರವಾಗಿದೆ. ದೇಶಕ್ಕೆ ಎದುರಾಗುವ ಯಾವುದೇ ಒಳಗಿನ ಅಥವಾ ಹೊರಗಿನ ಸವಾಲುಗಳನ್ನು ನಾವು ಅತ್ಯಂತ ಕಠಿಣ ಕ್ರಮಗಳಿಂದ ಸೆದೆಬಡಿಯುತ್ತೇವೆ ಎಂಬ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಪ್ರೀತಿಯಿಟ್ಟು ಬಂದಿರುವ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂದಿನ ಅಭಿಮಾನೋತ್ಸವ ಕೇವಲ ಯಡಿಯೂರಪ್ಪನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಸಂತೋಷದ ಸಂಭ್ರಮದ ಹೌದು ಎಂದಕ್ಕೆ ನಾನು ಅಭಿಮಾನ ಪಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಸವಾದಿ ಶರಣರ ಸಾಧು ಸಂತರು, ಮಠಾಧೀಶರು
ಅರಚರ ಕುರುಮೂರ್ತಿಗಳನ್ನು ಆಶೀರ್ವದಿಸಿ ನಮ್ಮ ಪ್ರೀತಿ ವ್ಯಕ್ತಪಡಿಸಿ ಬಂದಿದ್ದೀರಿ. ಅವರೆಲ್ಲರಿಗೂ ನಾನು ಹೃದಯ ತುಂಬಿ ಅವರ ಪಾದಾರ ಬಿಂದುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿದ್ದಂಥ ಸಿದ್ಧಗಂಗೆಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಾನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತೇನೆ. ಹಾಗೂ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹಿರಿಯರಿಗೆ, ಪ್ರಮುಖರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ನಾನು ಸುದೀರ್ಘ ಭಾಷಣ ಮಾಡಿ ಹೋಗೋದಿಲ್ಲ. ಕಳೆದ 10-15 ದಿನಗಳಿಂದ ಈ ಅಭಿಮಾನೋತ್ಸವದ ಹೆಸರಿನಲ್ಲಿ ಅನೇಕ ನನ್ನ ಹಿತೈಷಿಗಳು, ಅಭಿಮಾನಿಗಳು, ನಮ್ಮ ಪಕ್ಷದ ಹಿರಿಯರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ನಾನು ನಡೆದು ಬಂದ ಹಾದಿಯನ್ನು, ನನ್ನ ಹೋರಾಟದ ದಿನಗಳನ್ನು, ನನ್ನ ಆಡಳಿತ ಅಭಿವೃದ್ಧಿ ಕಾರ್ಯಗಳನ್ನು ನಾಡಿಗೆ ತಿಳಿಸಿಕೊಂಡಿರುತ್ತೀರಿ. ತುರ್ತು ಪರಿಸ್ಥಿತಿಯ ಸೆರೆಮನೆಯಿಂದ ಹಿಡಿದು ಸಂಘಟನೆ, ಪ್ರವಾಸ, ಜನರ ನಡುವೆ ಜನರಿಗಾಗಿ ನಡೆಸಿಕೊಂಡು ಬಂದ ನಿರಂತರ ಹೋರಾಟಗಳ ಬದುಕೆ ನನಗೆ ಶಕ್ತಿ ನೀಡಿದೆ. ನಾನು ಇಷ್ಟೇ ಹೇಳಿ ಬಯಸಿದ್ದೇನೆ, ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಭೂಕೇರಿಯಲ್ಲಿ ಜನ್ಮ ತಾಳಿ ಶಿಕಾರಿಪುರನ ಕರ್ಮಗಿಸಿಕೊಂಡು ಸಂಕಷ್ಟದ ರೈತರ ಸಮಸ್ಯೆಗಳು, ನೊಂದ ಬಡವರ ಜನತೆಗಾಗಿ, ನನ್ನ ತಾಯಂದಿರ ಸಹೋದರರ ಕಣ್ಣೀರು ಒರೆಸುವ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಅಕ್ಕ ಮಹಾದೇವಿ ಹುಟ್ಟಿದ ಶಿಕಾರಿಪುರದಿಂದ ಬಂದು ಲಿಂಗ ಸಮಾನತೆಯ ಎತ್ತಿ ಹಿಡಿಯಲು ಹೆಣ್ಣು ಶಿಶುಗಳನ್ನು ಭ್ರೂಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ನನ್ನಿಂದ ಸಾಧ್ಯವಾದಷ್ಟು ಅನ್ನದಾತನ, ರೈತನ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಾರ್ಥಕತೆಯನ್ನು ನಾನು ಎಂದಿಗೂ ಮರೆಯಲಾರೆ. ಸದ್ಯ ಸುರಕ್ಷಿತ ನಮ್ಮ ರೈತರಿಗೆ ಬಡ್ಡಿ ರಹಿತ ಸಾಲ, ರಾಜ್ಯದ ನೀರಾವರಿ ಯೋಜನೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನವೇ ಹೋರಾಟದ ಜೀವನ. ಹೋರಾಟ ಮತ್ತು ಸಂಘಟನೆಯನ್ನು ತಪಸ್ಸು ಎಂದು ಸ್ವೀಕರಿಸಿದವನು. ಇದಕ್ಕೆ ಮಾರ್ಗದರ್ಶನ ತೋರಿದ್ದು ನನಗೆ ಸಂಸ್ಕಾರವನ್ನು ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ನಾನೊಬ್ಬ RSS ಕಾರ್ಯಕರ್ತ ಹೆಮ್ಮೆ ಪಡುತ್ತೇನೆ. ಅಧಿಕಾರದ ಬೆನ್ನತ್ತಿ ಹೋರಾಟ ಕೇಳಿರಲಿಲ್ಲ. ಮುಖ್ಯಮಂತ್ರಿಯ ಕನಸಂತೂ ಎಂದೂ ಕಂಡಿರಲಿಲ್ಲ. ಆದರೆ ಪುರಸಭೆಯಿಂದ ವಿಧಾನಸಭೆಯವರೆಗೆ ವಿರೋಧ ಪಕ್ಷದ ಸ್ಥಾನದ ಮುಖ್ಯಮಂತ್ರಿ ಸ್ಥಾನದವರೆಗೆ ತಲುಪಲು ನಾಡಿನ ಜನತೆ ನನ್ನ ಬೆಳೆಸಿದರು, ಹರಿಸಿದರು. ಇದಕ್ಕೆ ಕಾರಣ ಯಡಿಯೂರಪ್ಪ ಅಧಿಕಾರದ ರಾಜಕಾರಣದ ಬರಲಿಲ್ಲ, ಜನರ ಸಂಕಷ್ಟವನ್ನು ಪ್ರತಿನಿಧಿಸಿ ರೂಪಿಸಿದ ಹೋರಾಟಗಳಿಂದ ಮೇಲೆದ್ದು ಬಂದವನೆಂಬ ಕಾರಣಕ್ಕಾಗಿ. ಅಣ್ಣ ಬಸವಣ್ಣ ಹೇಳಿದ ಇವ ನಾರವ ಎಂದು ಜನ ಕೇಳಲಿಲ್ಲ. ಯಡಿಯೂರಪ್ಪ ಇವ ನಮ್ಮವ ಎಂದು ಪ್ರೀತಿಯಿಂದ ಅಪ್ಪಿ ಆಶೀರ್ವದಿಸಿದ ಪರಿಣಾಮವಾಗಿ 50 ವರ್ಷಗಳ ನನ್ನ ಪಯಣ ಸಾರ್ಥಕವಾಗಿ ಪೂರ್ಣಗೊಳ್ಳಲು ಕಾರಣವಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವತಾರ ಪುರುಷದ ರೀತಿಯಲ್ಲಿ ಜನ್ಮವೆತ್ತಿ ಬಂದಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿ ಕುಳಿತು ರಾಷ್ಟ್ರವನ್ನು ಮುನ್ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಮೋದಿಜಿಯವರಿಗೆ ಹೆಗಲಾಗಿ ನಿಂತಿದ್ದಾರೆ. ಕೇಂದ್ರದ ಸಂಪುಟದ ಅನೇಕ ಸಚಿವರು ಈ ಪಡೆಯಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನು ನೇಮಿಸುವ ಮೂಲಕ ಯುವಶಕ್ತಿಗೆ ಪ್ರೇರಣೆ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಗೆ ಸಂತೋಷ್ ಜಿ ಅವರನ್ನು ಸಮರ್ಪಿಸಿಕೊಂಡಿದ್ದಾರೆ. ಈ ದೇಶ ನಂಬರ್ 1 ಸ್ಥಾನಕ್ಕೆ ಏರಬೇಕಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕನಿಷ್ಠ ಇನ್ನೂ 10 ವರ್ಷವಾದರೂ ಈ ದೇಶವನ್ನು ಮುನ್ನಡೆಸಬೇಕಾಗಿದೆ. ಅವರ ಜೊತೆಗೆ ಅಮಿತ್ ಶಾ ಜಿ ಅವರು ರಾಷ್ಟ್ರವನ್ನು ಕಟ್ಟಲು ದುಷ್ಟರಿಂದ ದೇಶ ರಕ್ಷಿಸಲು ಶಾಂತಿ ಸಮೃದ್ಧಿಯ ನೆಲೆಬೀಡಾಗಿ ಮಹಾಸೇನಾನಿಯಂತೆ ತಮ್ಮ ಕಾಯಕ ಮುಂದುವರಿಸಬೇಕಾಗಿದೆ. ಭವಿಷ್ಯದಲ್ಲಿ ಭಾರತದ ಕನಸು ಸಾಕಾರವಾಗಲಿದೆ. ಅದನ್ನು ಕಣ್ತುಂಬಿಕೊಳ್ಳುವ ಅವಕಾಶ ನಮಗೆ ಕರುಣಿಸಿದ್ದಾನೆ. ಅದೇ ನಮ್ಮ ಜೀವನದ ಸೌಭಾಗ್ಯ. ನಮ್ಮ ಪಕ್ಷವನ್ನು ಕಟ್ಟಿದ ಶ್ಯಾಮಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ, ಶ್ಯಾಮಪ್ರಸಾದ್ ಅವರ ಮಾತೃ ನೆಲ ಪಶ್ಚಿಮ ಬಂಗಾಳದಲ್ಲಿಂದು ಕಮಲ ಹರಳಿ ಪ್ರಜ್ವಲಿಸುತ್ತಿರುವುದಂತೂ ಭಾರತಾಂಬೆಯ ಮಡಿಲನ್ನು ಉಳಿಸುವುದಕ್ಕಾಗಿ ಶತಮಾನಗಳಿಂದ ತಮಸ್ಸು, ತ್ಯಾಗ, ಬಲಿದಾನಗೈದ ನೂರಾರು ಆತ್ಮಗಳು ಇಂದು ಸಂತೃಪ್ತ ಭಾವ ಹೊಂದಿರುವುದು ಎಂದು ನನ್ನ ನಂಬಿಕೆ. 50 ವರ್ಷ ಕಾಲ ನಿಮ್ಮ ಯಡಿಯೂರಪ್ಪನನ್ನ ಪ್ರೀತಿಯಿಂದ ಸಲಹಿದ್ದೀರಿ, ಅಭಿಮಾನದಿಂದ ಬೆಳೆಸಿದ್ದೀರಿ, ನನ್ನ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಅಧಿಕಾರದಲ್ಲಿದ್ದಾಗ ಬೆಳಕು ತೋರಿದ್ದೀರಿ. ಈ ಋಣ ಎಂದಿಗೂ ತೀರಿಸಲಾಗದೆಂದು ಮತ್ತೆ ಹೇಳುತ್ತಾ ನನ್ನ ಕಡೆಯ ಉಸಿರಿರುವ ತನಕ ವಿರಮಿಸುವ ಪ್ರಶ್ನೆ ಇಲ್ಲ. ವಿರಮಿಸುವ ಪದ ನನ್ನ ಹತ್ತಿರ ಸುಳಿಯುವುದೂ ಇಲ್ಲ. ನನಗೆ ದೇವರು ಶಕ್ತಿ ಕೊಟ್ಟಿರುವ ತನಕ ಸಂಘಟನೆ ಹೋರಾಟವನ್ನು ನಾಡಿಗಾಗಿ, ದೇಶಕ್ಕಾಗಿ, ಪಕ್ಷಕ್ಕಾಗಿ ಮತ್ತೊಮ್ಮೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎನ್ನುವ ಮಾತನ್ನು ಹೇಳ್ತಾ, ಅಮಿತ್ ಶಾಜಿ
I assure you that the people of Karnataka stand united with the vision of Vikasit Bharat under the leadership of our Honorable Prime Minister Narendra Modi ji. I will travel the length and breadth of Karnataka, connect with the people to seek their blessing for the case of strengthening the nation. ಈ ಮಾತನ್ನ ಹೇಳ್ತಾ ಇವತ್ತು ಅಮಿತ್ ಶಾ ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಅಂತ ಕಾರ್ಯಕ್ರಮಗಳು ಇದ್ರೂ ಸಹ ಸಮಯವನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಕೊನೆಯದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ತಾವು ಹೋಗಬೇಕಾದ್ರೆ ತುಂಬ ಶಾಂತ ರೀತಿಯಲ್ಲಿ ಬಸ್ಸುಗಳಲ್ಲಿ ಹೋದಾಗ ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ದೇನೆ, ನಾನು ಮುಂದು ತಾನು ಮುಂದು ಅಂತ ತೊಂದರೆಗೆ ಒಳಗಾಗ್ದೇನೆ ಅತ್ಯಂತ ಶಾಂತ ರೀತಿಯಲ್ಲಿ ನಿಮ್ಮ ಊರುಗಳನ್ನು ತಲುಪಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳವರಿಗೆ ನಾನು ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು. ನಮಸ್ಕಾರ.